ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಯಾವ ವಿಡಿಯೋ ಗೊತ್ತಾ? ಯಾವುದು? ನೀವು ಯಾಕೀಗೆ ಎಲ್ಲರೂ ಕಾಯ್ತಿರುವಂತಹ ಡೆಲಿವರಿ ಬ್ಲಾಗ್. ಅದು ಅಲ್ಲಿ ಬರ್ತದೆ ಅಂತ ಕಾದು ಇಲ್ಲಿ ಬರುವಾಗೆ ಇತ್ತು. ಈ ಬ್ಲಾಗ್ ಬರ್ಲಿಕ್ಕೆ 1 ವರ್ಷ 3 ತಿಂಗಳು ಹಿಡಿತು. ಅಲ್ಲ 4 ತಿಂಗಳಿತ್ತು. 1 ವರ್ಷ 4 ತಿಂಗಳು ಕೇಳಿದ್ರ ಲಾಗ್ ಮಾಡ್ತಿದ್ದಿ ಶುರು ಮಾಡಿ. ಇದಕ್ಕೆ ಕಾರಣ ಯಾರು? ಈ ಬ್ಲಾಗ್ ಬರ್ಲಿಕ್ಕೆ ಸುಮ್ಮನೆ ನಾನು ಇರೋದನ್ನ ಹೇಳು. ಡೈಲಿ ಲಾಗ್ ಅಲ್ಲಿ ನಿಮ್ಮ ಡೆಲಿವರಿ ಲಾಗ್ ಬೇಕು ಅಂತ ಸುಮಾರು ಜನ ಕೇಳಿದ್ರು, ಹಾಗಾಗಿ ಫುಟೇಜ್ ಇತ್ತು. ಅದಲ್ಲಿ ಪೂಜೆ ಮಾಡ್ಲಿಕ್ಕೆ ಇಟ್ಟಿದ್ರು ಫುಟೇಜ್ನ. ಅದು ವಿಡಿಯೋ ಮಾಡೋದಕ್ಕೆ ಅಂದರೆ ನಾನು ಬಿಗ್ ಬಾಸ್ಗೆ ಹೋಗಿದ್ದಲ್ಲ, ಆ ಟೈಮಲ್ಲಿ ವಿಡಿಯೋ ಎಡಿಟ್ ಮಾಡೋದಕ್ಕೆ ಯಾರಿರಲಿಲ್ಲ. ಇವಳಿಗೂ ವಿಡಿಯೋ ಎಡಿಟಿಂಗ್ ಅಷ್ಟಕ್ಕಷ್ಟೇ. ಹಾಗೆ ಪಾಪ ಅವಳು ನನ್ನ ಹತ್ರ ಬೇಡ್ಕೊಂಡ್ಲು, ಪ್ಲೀಸ್ ಡೆಲಿವರಿ ಲಾಗದು ಫುಟೇಜ್ ಕೊಡಿ. ನಾನು ಇಲ್ಲ ಅಂತ ಕೊಟ್ಟೆ. ಕಾಲಿಗೆಲ್ಲ ಬಿದ್ಲು. ಜಾಸ್ತಿ ಮಾತಾಡಿದ್ರೆ ಇದು ಹೊಸದಲ್ಲ, ಇವನ್ನೇ ತಗೊಂಡು ಹೋಗ್ತಾನೆ. ಇದು ಯೂಸ್ ಮಾಡೋದು ಇದಕ್ಕೆ. ಸಾರಿ, ಸ್ಟಾರ್ಟ್ ಮಾಡಿ. ನಾನಲ್ಲ, ನಿಂದು ಲಾಗ್ ನೀ ಸ್ಟಾರ್ಟ್ ಮಾಡು. ನನಗೆ 1 ವರ್ಷದ ಹಿಂದೆ ಒಂದು ಡೆಲಿವರಿ ಆಗಿದೆ. ಮೇಡಮ್ ನಿಮ್ದು ಸಿಸರಿಯನ್ ನಾರ್ಮಲ್? ನಂದು ಸಿಸೇರಿಯನ್ ಸರ್. ಸಿಸರಿಯನ್. ಯಾರೆಲ್ಲ ಇದ್ರು ಆ ಟೈಮಲ್ಲಿ ಇವ್ರು ನನ್ನ ಗಂಡ ಅಂತ. ಓಡ್ರಮ್ಮ. ತುಂಬಾ ಜನ ಕೇಳಿದ್ರು ನಿಮ್ದು ಡೆಲಿವರಿ ಹೇಗಾಯ್ತು, ಎಲ್ಲಿ ಆಯ್ತು, ಆಮೇಲೆ ನಾರ್ಮಲ್ ಸಿಸೇರಿಯನ್ ಅಂತ. ಅದೆಲ್ಲ ಪ್ರಶ್ನೆಗೂ ಇಲ್ಲಿದೆ ಉತ್ತರ. ಪಾಪ ಇವರು ನನಗೆ ಮಸಾಜ್ ಮಾಡ್ತಾ ಇದ್ರು, ಎಕ್ಸಸೈಸ್ ಮಾಡಿಸ್ತಾ ಇದ್ರು. ಸ್ಟೆಪ್ ಹತ್ತು ಸ್ಟೆಪ್ ಇಳಿ ಅಂತ. ಪುಣ್ಯ ಮಾಡಿದ್ದೆ ಇಂಥ ಗಂಡನ ಬಡಿಯಕ್ಕೆ ನಾನು. ಫಾದರ್ ಮಲ್ಲರ್ ಮಂಗಳೂರು ಹಾಸ್ಪಿಟಲ್ಗೆ ಹೋಗಿದ್ದು. ಯಾಕಂದ್ರೆ ಇವಳು ಅಲ್ಲೇ 4 years ಕೆಲಸ ಮಾಡಿದ್ಲು, ಹಾಗಾಗಿ ಅವ್ರಿಗೆ ಸ್ವಲ್ಪ ಪರಿಚಯ ಇತ್ತು ಅಲ್ಲೆಲ್ಲ. ಡೆಲಿವರಿ ಇದ್ರಲ್ಲೇ ಕೆಲಸ ಮಾಡ್ತಿದ್ದು, ಆಪರೇಷನ್ ಥಿಯೇಟರ್ ಅಲ್ಲಿ. ಸೊ ಹಾಗೆ ನನಗೆ ಡಾಕ್ಟರ್ಸ್ ಎಲ್ಲ ಗೊತ್ತಿತ್ತು. ಅಲ್ಲಿ ಸೇರಿಸಿದ್ರೆ ನನಗೊಂದು ಅಡ್ವಾಂಟೇಜ್ ಏನಂದ್ರೆ, ಅಕಸ್ಮಾತ್ ನೋವು ಹೆಚ್ಚಾದ್ರೆ ಇವಳೇ ಆಪರೇಷನ್ ಮಾಡ್ಬೋದಲ್ಲ ಅಂತ. ದೀಪಾ ಮೇಡಮ್ ಇದ್ರು. ದೀಪಾ ಮೇಡಮ್ ಇವಳು ತುಂಬ ಕ್ಲೋಸ್ ಫ್ರೆಂಡ್, ತುಂಬ ಒಳ್ಳೆ ಡಾಕ್ಟ್ರು. ಪ್ರತಿ ಸಲ ಹೋದಾಗ ತುಂಬ ಒಳ್ಳೆ ಗೈಡೆನ್ಸ್ ಕೊಡ್ತಾ ಇದ್ರು. ನನಗೆ ಆಗಸ್ಟ್ 26ಗೆ ಡೇಟ್ ಕೊಟ್ಟಿದ್ರು. 20th ನನಗೆ ಸ್ವಲ್ಪ ಹೊಟ್ಟೆ ನೋವು ಶುರುವಾಯಿತು. ಅದೇ ಡೆಲಿವರಿ ಆಗ್ತದೆ ಅಂತೇಳಿ ಎಲ್ಲ ಪ್ಯಾಕ್ ಮಾಡಿತ್ತು ಹೋದಾಗ ಡಾಕ್ಟರ್ ಹೇಳಿದ್ರು ನಾಳೆ ಬನ್ನಿ, ಯಾಕಂದ್ರೆ ಇನ್ನೂ ಟೈಮ್ ಆಗಿಲ್ಲ ಅಂತ. ಪೇನ್ ಬರಲಿ, ಇಲ್ಲೇ ಹತ್ರದಲ್ಲ ನೀನು ಸ್ಟೇ ಮಾಡಿ ಅಂತ ಹೇಳಿದ್ರು. ಅಡ್ಮಿಟ್ ಆಗೋದೇನು ಬೇಡ ಅಂತೇಳಿ. ಹಾಗೆ ನಾವು ಅಕ್ಕನ ಮನೆಗೆ ಹೋಗಿದ್ವಿ ಚಿಲಿಬಿಯಲ್ಲಿ. ಅಲ್ಲಿ ನೈಟು ಮಲ್ಕೊಳ್ಳೋಕ್ಕೆ ಆಗ್ತಿಲ್ಲ ಇವಳಿಗೆ, ಇನ್ನು ಟೈಮಿಂಗ್ಸ್ ಆಗ್ತಿಲ್ಲ. ನೈಟ್ ಇಲ್ಲ. ಪ್ರಸಿದ್ಧಿ ಇದ್ಲು. ಇದೇ ತರ ನೋಡಿ ತೊಂದರೆ ಮಾಡ್ತಿದ್ಲು ಅವತ್ತು ಸಹ. ಮಗು ಪ್ರ್ಯಾಂಕ್ ಮಾಡಿ ಇದೇ ನಮ್ಮ ಬಾಬೆ. ಅವತ್ತು ಭಾರಿ ಉಪದ್ರ ಮಾಡಿದ್ದು. ಈಗ ಮೂಮೆಂಟ್ ಗೊತ್ತಾಗ್ತಿತ್ತು, ವಿಡಿಯೋ ಮಾಡೋಕೆ ನಿಲ್ಲಿಸ್ತಾರೆ. ತುಂಬ ಹೊಟ್ಟೆ ನೋವು ಬರ್ತಿದೆ ಅಂತೇಳಿ ಬೆಳಿಗ್ಗೆ ಡಾಕ್ಟರ್ ಹತ್ರ ಹೇಳಿದ್ವಿ, ನಾವು ನಿಮ್ಮ ಕ್ಲಿನಿಕ್ಕಿಗೆ ಬರಬೇಕಾ ಅಥವಾ ಹಾಸ್ಪಿಟ್ಲಿಗೆ ಬರಬೇಕಾ? ಇಷ್ಟೊತ್ತು ಯಾಕೆ ವೆಯ್ಟ್ ಮಾಡ್ತಿದ್ರಿ, ಹಾಗಾದ್ರೆ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಬನ್ನಿ ಅಂತ ಅಂದರು. ಇನ್ನೂ ರೆಡಿ ಆಗಿರಲಿಲ್ಲ ಮಗು ಹೊರಗೆ ಬರೋದಕ್ಕೆ. ಬಟ್ ಪೇಯ್ನ್ ಮಾತ್ರ ಹೆವಿ ಹೋಗ್ತಾ ಬರ್ತಿತ್ತು. ಒಂದು ಕಾಲ್ ಗಂಟೆಗೆ ಪೇಯ್ನ್ ಬರೋದು ಹೋಗೋದು ಹೀಗೆ ಆಗ್ತಾ ಇತ್ತು. ಇನ್ನು ವೆಯ್ಟ್ ಮಾಡಿದರೆ ಆಗೋದಿಲ್ಲ, ಇಂಡ್ಯೂಸ್ ಮಾಡುವ ಅಂತ ಹೇಳಿದ್ರು. ಸೊ ಆ ಇಂಡ್ಯೂಸ್ ಮಾಡೋ ಟೈಮಲ್ಲಿ ನನಗೆ ವಾಟರ್ ಬ್ರೇಕ್ ಆಗಿ ನಾರ್ಮಲ್ ಆಗ್ತದೆ ಅಂತ ಆಗುವಾಗ ಇಲ್ಲ ಮೆಕಾನಿಯಮ್ ಆಗಿ ಎಮರ್ಜೆನ್ಸಿ ಸಿಸೇರಿಯನ್ ಮಾಡಿದ್ರು. ಮೆಕಾನಿಯಮ್ ಚಿಚ್ಚಿ ಮಾಡಿದ್ಲು.
ಅದು ಹೇಳಿದ ನನಗೇನೆ ಗೊತ್ತಿಲ್ಲ. ಹೊಟ್ಟೆ ಒಳಗಡೆ ಕಕ್ಕ ಮಾಡಿದ್ಲು, ಇಮಿಡಿಯೇಟ್ ಆಗಿ ಆಪ್ರೇಷನ್ ಮಾಡಬೇಕು ಅಂತಂದ್ರು. ನನ್ನ ಕೈ ಕಾಲೆಲ್ಲ ಅಲ್ಲಾಡ್ತಿತ್ತು. ನಾರ್ಮಲ್ ಡೆಲಿವರಿ ಆಗ್ತಿರೋದು, ಸಿಸೇರಿಯನ್ ಆಗಲೇಬೇಕು ಅಂತ ಅಂದಾಗ ಯಾರೆಲ್ಲ ಏನೆಲ್ಲ ಹೇಳ್ತಿದ್ರು ಅದೆಲ್ಲ ಒಂದು ಸಲ ಹಿಂಗೆ ಮೈಂಡಲ್ಲಿ ಪಾಸ್ ಆಗ್ತಾ ಇರುತ್ತೆ. ನಮ್ಮ ದೇವರುಗಳೇ ಆ ಟೈಮಲ್ಲಿ ನಾವು ನೆನೆಸ್ಕೊಳ್ಳೋದು. ಕೃಪೆ ಆಶೀರ್ವಾದ, ಏನು ತೊಂದರೆ ಆಗದೆ ಡೆಲಿವರಿ ಆಯಿತು. ಬಟ್ ಆ ಮೂಮೆಂಟ್ ಇದೆಯಲ್ಲ, ಅದು ಸತ್ತು ಹುಟ್ಟುದು ಅಂತ ಹೇಳ್ತಾರೆ. ಅದನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ನಾನಂತ ಹೇಳೋದಲ್ಲ, ಅದು ಅಪ್ಪ ಆಗಿದ್ರು ಸರಿ. ಬಟ್ ಅದು ಎಮರ್ಜೆನ್ಸಿ ಆಗಿತ್ತು. ಅಕಸ್ಮಾತ್ ನಾವೇನಾದರೂ ಹಾಸ್ಪಿಟ್ಲ್ ಸೆಲೆಕ್ಟ್ ಮಾಡಿದಾಗ ಎಮರ್ಜೆನ್ಸಿ ಇಲ್ದಿರೋ ಹಾಸ್ಪಿಟಲ್ ಸೆಲೆಕ್ಟ್ ಮಾಡ್ತಿದ್ರೆ ಕಷ್ಟ ಆಗ್ತಿತ್ತು. ತಾಯಿ ಮತ್ತು ಮಗು ಆರೋಗ್ಯವಾಗಿ ಇರಬೇಕು ಅಂದರೆ ಇಂಥ ಎಮರ್ಜೆನ್ಸಿ ವಾರ್ಡ್ಗಳು ಇರಲೇಬೇಕು ಪ್ರತಿಯೊಂದು ಹಾಸ್ಪಿಟ್ಲಲ್ಲಿ ಕೂಡ. ಮಗುವಿಗೆ ಹಾಲು ಕೊಡಿ ಆಯ್ತಾ, 2 ಗಂಟೆಗೆ ಹಾಲು ಕೊಡಿ. ಓ ಎಂತ ಪೇನ್ ಅಂದರೆ ನಾನು ಜೋರಾಗಿ ಅಳ್ತಿದ್ದೆ. ಇವ್ರು ನನ್ನ ಕೊಲೀಗ್ಸ್ ಎಲ್ಲ ಇದ್ರಲ್ಲ, ಕುಗ್ಬೇಡ ಅಂತ ಹೇಳ್ತಿದ್ರು. ಅದೇ ಸಿಚುವೇಶನಲ್ಲಿ ನಾನು ಸಹ ಹಾಗೆ ಬೇರೆ ಪೇಷಂಟ್ಸ್ ಬರುವಾಗ ಕುಗ್ಬೇಡಿ ಅಮ್ಮ, ಧರೆ ತಗೊಳ್ಳಿ ಅಂತ ಹೇಳ್ತಿದ್ದೆ. ನನಗೆ ಇವರೆಲ್ಲ ಹೇಳೋಕೆ ಎಷ್ಟು ಸಿಟ್ಟು ಬರ್ತಿತ್ತು ಗೊತ್ತಾ. ಫಸ್ಟು ಮಕ್ಕಳ ತಜ್ಞ ಪ್ರವೀಣ್ ಸರ್ ಡಾಕ್ಟರ್ ಇದ್ದರು. ಅವ್ರು ಬಂದು ಹೇಳಿದರು ಹೆಣ್ಣು ಪಾಪು ಅಂತ ಅಂದರು. ನನಗೆ ತುಂಬ ಖುಷಿ ಜೊತೆಗೆ ಇವಳು ಹೇಗಿದ್ದಾಳೆ ಅಂತ ಕೇಳಿದೆ. ಇಬ್ಬರು ಆರಾಮ, ಏನು ತೊಂದರೆ ಇಲ್ಲ, ಒಂದು ಅಬ್ಸರ್ವೇಷನ್ ಇದೆ ಅಂದರು. ಅದೇನೋ ಫುಲ್ ಮೂಗಿಗೆಲ್ಲ ಆಕ್ಸಿಜನ್ ಥರ ಪೈಪೆಲ್ಲ ಇಟ್ಟು ತಗೊಂಬಂತಿದ್ದಾರೆ. ನನಗೆ ಕಣ್ಣಲ್ಲಿ ನೀರು ಬರ್ತಿದೆ, ಏನಾಯ್ತು ಏನಕ್ಕೆ ಅಂತ. ಮಗು ಮೋಷನ್ ಮಾಡಿದೆ, ಆ ಕಾರಣಕ್ಕೋಸ್ಕರ ಎಮರ್ಜೆನ್ಸಿಯಾಗಿ ಆಪ್ರೇಷನ್ ಮಾಡಿದ್ರು. ಆಮೇಲೆ ಯಾರು ನಾನು ಕತೆ ಕೇಳಿದ್ದೆ, ಅಕ್ಕ ಎಲ್ಲ ಹೇಳಿದ್ದು ಮೋಷನ್ ತಿಂದರೆ ಅದು ತುಂಬ ಡೇಂಜರ್ ಅಂತ, ಪಾಯ್ಸನ್ ಆಗುತ್ತೆ ಅಂತ. ಇದೆಲ್ಲ ತಲೆಗೆ ಬಿಡ್ತಿದೆ ನನಗೆ. ಇದೇನಕ್ಕೆ ಅಂತ ಕೇಳಿದೆ, ಅವರು ವರಿ ಮಾಡ್ಕೋಬೇಡಿ, ಏನಾಗಲ್ಲ, ಅಬ್ಸರ್ವೇಷನ್ಗೆ ಇಟ್ಟಿದ್ದೀವಿ ಅಂತ ಅಂದರು. ಮೋಷನ್ ತಿಂದಿದ್ರೆ ಇನ್ನೊಂದು 2 ದಿನ ಎಕ್ಸ್ಟೆಂಡ್ ಆಗುತ್ತೆ ಅಂತ. ಅಯ್ಯೋ ದೇವರೇ ಅಂತ ನಾನು ಬೇಡ್ಕೊಂಡು ಮತ್ತೆ ನೋಡಿದರೆ ಅಬ್ಸರ್ವೇಷನ್ ಇಟ್ಟ ಮೇಲೆ ಹೇಳಿದರು, ಏನಿಲ್ಲ, ಏನು ತೊಂದರೆ ಇಲ್ಲ, ನಾರ್ಮಲ್ ಇದ್ದಾಳೆ ಪಾಪು ಅಂತ. ದೀಪಾ ಮೇಡಮ್ಗೆ ನಾವು ಮೊದಲು ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ದೀಪಾ ಡಾಕ್ಟರ್ ಬಗ್ಗೆ ಹೇಳಬೇಕಾದ್ರೆ ಅವ್ರು ತುಂಬ ಫ್ರೆಂಡ್ಲಿ, ಹಾಗೆ ಏನೇನಿದೆ, ಯಾವ ಥರ ಇದೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನನಗೆ, ನಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದು ಎಲ್ರಿಗೂ ಇಷ್ಟ ಆಗುತ್ತೆ. ಆಮೇಲೆ ಅವ್ರು ಹೇಳೋ ರೀತಿಯಲ್ಲಿ ತುಂಬ ಕಾನ್ಫಿಡೆನ್ಸ್ ಇರುತ್ತೆ. ಯಾರಿಗೆ ಆದರೂ ಅವ್ರ ಹತ್ರ ಮಾತಾಡಿದ ತಕ್ಷಣ ಅನಿಸುತ್ತೆ ತುಂಬ ಎಕ್ಸ್ಪೀರಿಯನ್ಸ್ ಹ್ಯಾಂಡ್, ಹಾಗಾಗಿ ಯಾವುದೇ ರೀತಿಯ ಭಯ ಪಡಬೇಕಾಗಿಲ್ಲ ಅಂತ. ಆಮೇಲೆ ಅವ್ರು ಆಲ್ಮೋಸ್ಟ್ ಎಲ್ಲನೂ ಸಕ್ಸಸ್ ಆಗಿರುತ್ತೆ. ಈಗ ದೀಪಾ ಡಾಕ್ಟರ್ ಬಗ್ಗೆ ನಾವು ಈಗಷ್ಟೇ ಹೇಳಿದ್ವಿ. ದೀಪಾ ಡಾಕ್ಟರ್ ಅಂದಾಗ ಸಾಕಷ್ಟು ಕಮೆಂಟ್ ಬರ್ಬೋದು, ನಮ್ಮ ಡೆಲಿವರಿ ಕೂಡ ಮಾಡಿರೋದು ಅವರೇ ಅಂತ ಹೇಳೋರು. ಈಗ ದೀಪಾ ಡಾಕ್ಟರ್ ನಮ್ಮ ಜೊತೆಗೆ ಇದ್ದಾರೆ. ಈ ಫೀಲ್ಡಲ್ಲಿ ನಾನು 2000ದಿಂದ 2003 PG ಮಾಡಿದ್ದು. ಸೊ ಆಲ್ಮೋಸ್ಟ್ ಇದು 24ನೇ ವರ್ಷ. ಡೆಲಿವರೀಸ್ ಲೆಕ್ಕನೇ ಇಲ್ಲ, ಲಕ್ಷಗಟ್ಟಲೆ ಮಾಡಿರ್ಬೋದು ಡೆಲಿವರೀಸ್. ಸೊ ಸಿಸೇರಿಯನ್ಗಳು, ಸರ್ಜರೀಸ್ ಯಾವುದೂ ಲೆಕ್ಕನೇ ಇಲ್ಲ ಎಷ್ಟು ಮಾಡಿದ್ದೀನಿ ಅಂತ. ಐ ಹ್ಯಾವ್ ನೋ ಕೌಂಟ್. ಬಟ್ ಇದು ನನ್ನದು 24ನೇ ವರ್ಷ ಈ ಫೀಲ್ಡಲ್ಲಿ. ದೀಪಾ ಮೇಡಮಿಗೆ ಸರ್ಜರಿ ಮಾಡದಿದ್ದರೆ ಕೈ ನಡುಗುತ್ತೆ. ಅವರಿಗೆ ಸುಮ್ಮನೆ ಕೂತ್ಕೊಳ್ಳೋರಲ್ಲ, ಸರ್ಜರಿ ಮಾಡ್ತಾನೆ ಇರಬೇಕು, ಒಂದು ದಿನನೂ ರೆಸ್ಟ್ ತಗೊಳ್ಳಲ್ಲ ಅಂತ ಹೇಳ್ತಾರೆ. ಅಂದರೆ ನಾನು ಹುಟ್ಟಿದ್ದು ತುಂಬ ಬಡತನದಲ್ಲಿ, ತುಂಬ ಕಷ್ಟದಿಂದ ಮೇಲೆ ಬಂದಿರೋದು. ಸೊ ಈ ಸಬ್ಜೆಕ್ಟ್ OBG ತುಂಬ ಆಸೆ ಪಟ್ಟು ಒಂದು ಪ್ಯಾಷನಲ್ಲಿ ತೊಗೊಂಡಿರೋದು. ಈಗಲೂ ನಂಗೆ ಒಂದು ದಿವಸ ಯಾವುದೋ ಪೇಷಂಟ್ ಇಲ್ಲ, ಕೇಸ್ ಇಲ್ಲ ಅಂದರೆ ನಂಗೆ ಭಾನುವಾರ ಕೂಡ ಕೂರಕ್ಕಾಗಲ್ಲ ನನಗೆ. ಸೊ ನನ್ನ ಗಂಡ ಹೇಳ್ತಿರ್ತಾರೆ, ನಾಳೆ ಸತ್ತ ಮೇಲೆ ಬಿಡ್ತೀನಿ ಅಂತ. ನೀನು ಸತ್ತ ಮೇಲೆ ತಿರುಗ್ತಾ ಇರ್ತೀಯ ನೀನು ಅಂತಂತಾರೆ, ಸತ್ತ ಮೇಲೆ ಆಪ್ರೇಷನ್ ಮಾಡ್ತಾ ಇರ್ತೀಯ ಅಂತ. ಸೊ ಹಾಗೆ ಇದೊಂದು ಪ್ಯಾಷನ್ ಅಷ್ಟೇ. ಎಷ್ಟೋ ಜನ ಹೇಳ್ತಾರೆ ಗೈನಕಾಲಜಿ ಅಂದರೆ ಡಾಕ್ಟರ್ಸು ಅರ್ಚಾಡ್ತಾರೆ, ಕಿರ್ಚಾಡ್ತಾರೆ, ಒಂಥರ ಫ್ರಸ್ಟ್ರೇಟೆಡ್. ನೋ, ದಿಸ್ ಇಸ್ ಮೈ ಲವ್. ಈ ಥರ ಪೇಷಂಟ್ಸ್ ಬಂದಾಗ, ಒಂದು ಕೇಳಿದಾಗ, ಮಾತಾಡಿದಾಗ ತುಂಬ ಸಮಾಧಾನ ಕೊಡುತ್ತೆ ಅಷ್ಟೇ. ಏನೇ ಆದ್ರೂ, ಎಷ್ಟೇ ಲಿಟಿಗೇಷನ್ಸ್ ಏನೇ ಬಂದ್ರೂ ನಮ್ಮ ಫೀಲ್ಡ್ ನನ್ನ ಪ್ರಕಾರ
ಆ ಫೀಲ್ಡ್ ಇಸ್ ದ ಬೆಸ್ಟ್. ಅದಕ್ಕೇನು ಇನ್ನು 10 ಜನ್ಮ ಬಂದರೂ ನಾನು ಗೈನಕಾಲಜಿನೇ ತೊಗೋತೀನಿ, ಬೇರೆ ಯಾವ ಸಬ್ಜೆಕ್ಟ್ ಚೂಸ್ ಮಾಡೋದಿಲ್ಲ ನಾನು. ತುಂಬ ಥ್ಯಾಂಕ್ಸ್ ನನಗೋಸ್ಕರ ನಂಗೊಂದು ಇದು ಮಾಡಿದ್ದು. ಸೊ ಇದೇ ಒಂದು ಪ್ರೋತ್ಸಾಹ ನಮಗೆ. ಒಂದು ಮಾಡೋ ಕೆಲಸದಲ್ಲಿ ತೃಪ್ತಿ ಇದ್ದರೆ, ನಾವು ಮಾಡೋ ಕೆಲಸ ಏನೇ ಇದ್ದರೂ ಅದರಲ್ಲಿ ಖುಷಿಯಾಗಿ ಮಾಡಿದರೆ ಒಂದು ಸಕ್ಸಸ್ಫುಲ್ ಡಾಕ್ಟರ್ ಆಗ್ಬೋದು ಅಂತ ಹೇಳೋದಕ್ಕೆ ದೀಪಾ ಮೇಡಮೇ ಉದಾಹರಣೆ. ಥ್ಯಾಂಕ್ ಯು ಸೋ ಮಚ್. ಕೇಳ್ತಿದ್ರು ವಾರ್ಡಿಂದ ಈ ಕಡೆ ಮಗುವಿಗೆ ಹಾಲು ಕುಡಿಸ್ಲಿಕ್ಕೆ ಬರೋದಿರುತ್ತೆ, ಯಾರಾದ್ರೂ ಅಮ್ಮ ಇದ್ದಾರಾ ಅಜ್ಜಿ ಇದ್ದಾರಾ ಅಂತ ಕೇಳ್ತಿದ್ರು. ನಾನಿಲ್ಲ, ನಾನೇ ಹೋಗ್ತೀನಿ ಅಂತ ಹೇಳಿ ನಾನೇ ಮಗುನ ಇಟ್ಕೊಂಡು ನಾನು ಅಮ್ಮನ ಹತ್ರ ಹೇಳ್ತಿದ್ದೆ ಅಪ್ಪನೇ ಹೋಗ್ಬೇಕಂತ. ಇವ್ರಿಗೆ ಎಂತ ಖುಷಿ ಅಂದ್ರೆ ಅದು ಮಗುದು ಫಸ್ಟ್ ಟೆಸ್ಟ್ ಎಲ್ಲ ಇರ್ತದಲ್ಲ, ಎಲ್ಲ ಕಡೆ ಇವ್ರೆ ಕರ್ಕೊಂಡು ಹೋಗುದಾಯ್ತಾ, ಇಷ್ಟು ಚಿಕ್ಕ ಮಗುನ ಇಟ್ಕೊಂಡು ಹೋಗ್ತಿದ್ವಿ. ಆಚೆ ಈಚೆ ಯಾರಾದ್ರೂ ಬಂದು ಕೇಳಲಿ ಮಗು ಆಯ್ತಾ ಅಂತ ಮಗು ಆಯ್ತಾ ಅಂತ ಕ್ವಶನ್ ಕೇಳಿದ್ರೆ ಎಲ್ಲ ಹೇಳ್ತಿದ್ರಂತೆ ಅಲ್ಲ, ನನ್ನ ಫ್ರೆಂಡ್ಸ್ ಹೇಳ್ತಿದ್ರು ನನ್ನ ಮಗು ನೋಡಿ ಅಂತೇಳಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು. ಅದೇ ಖುಷಿಗೆ ಇಡೀ ಹಾಸ್ಪಿಟ್ಲಿಗೆ ಸ್ವೀಟ್ ಕೊಟ್ಟಿದ್ದಾರೆ. ಹೆಣ್ಣು ಪಾಪ ಆಯ್ತು, ಒಳ್ಳೆದು. ನನಗೆ ಸರ್ಜರಿ ಮಾಡಿದ್ರು ದೀಪಾ ಡಾಕ್ಟರ್, ಹಾಗೇನೆ ಪಿಡಿಯಾಟ್ರಿಷಿಯನ್ ಪ್ರವೀಣ್ ಸರ್, ಹಾಗೆ ನನಗೆ ಅನಸ್ತೇಷಿಯಾ ಕೊಟ್ಟಿದ್ದು ಡಾಕ್ಟರ್ ರಾಧೇಶ್ ಸರ್, ಹಾಗೇನೆ ಸ್ಟಾಫ್ ಕೂಡ. ಸೊ ಇವರೆಲ್ಲ ನನಗೆ ಪರಿಚಯ ಇತ್ತು, ಯಾಕಂದರೆ ನಾನು ಅಲ್ಲೇ ವರ್ಕ್ ಮಾಡಿರೋದ್ರಿಂದ. ಎಲ್ಲ ನನ್ನ ಫ್ರೆಂಡ್ಸೇ ಇದ್ದಿದ್ದು. ನಾನು ವರ್ಕ್ ಮಾಡಿದ ಆ OT, ಆ ಬೆಡ್ ಅಲ್ಲೇ ನನ್ನ ಸಿಸರನ್ ಆಗಿತ್ತು. ಹಾಸ್ಪಿಟ್ಲಲ್ಲಿ ಇದ್ದಾಗ 1-2 ಜನರಿಗೆ ಮಾತ್ರ ಪರ್ಮಿಷನ್ ಇರುತ್ತೆ ನೋಡೋದಕ್ಕೆ. ಬಟ್ ನಮ್ಮ ಫ್ಯಾಮಿಲಿ ಗೊತ್ತಲ್ಲ ಎಷ್ಟು ಜನ ಡೆಲಿವರಿ ಆದ ತಕ್ಷಣ ಎಷ್ಟು ಜನ ಬಂದರೆ ನೋಡ್ಲಿಕ್ಕೆ ಅಂದ್ರೆ ಬರ್ತಾನೆ ಇದ್ರು. ಅದು ಕೂಡ ಕಣ್ತಪ್ಪಿಸಿ ಬರೋ ತರ ಬರ್ತಿದ್ರು. ಹೊಟ್ಟೆಯಲ್ಲಿ ಮಗು ಉಂಟ ಕೇಳಿದ್ದು ಏಕ ಇಲ್ಲಿ ಅಂತಂತೆ. ಪಾಪು ಕೂಡ ಮುದ್ದಾಗಿದ್ದು. ಅದೇ ಟೈಮಲ್ಲಿ ನನಗೆ ಬಿಗ್ ಬಾಸ್ ಇದ್ದು ಕಾಲ್ ಕೂಡ ಬಂತು, ಆಫರು. ಮನೆಯವರಿಗೆ ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹಾಸ್ಪಿಟ್ಲ್ ಡಿಸ್ಚಾರ್ಜ್ ಆದಮೇಲೆ ಸೊ ಇವಾಗ ನಾವು ಹೊರಡ್ತಿದ್ದೀವಿ ಮನೆಗೆ. ನಮ್ಮ ಪಾಪು ಅಜ್ಜಿ ಮನೆಗೆ ಹೊರಟಿದೆ, ಅಂದರೆ ಪ್ರಜ್ಞಾನ ತಾಯಿ ಮನೆಗೆ ಹೊರಟಿದ್ದೀವಿ. ಬಾಣಂತಿಗೆ ಅಲ್ಲಿಗೆ ಹೋಗ್ತಾ ಇದ್ದಾಳೆ ಅಲ್ಲ. ಕಾರ್ ಡೋರೆಲ್ಲ ಹಾಕುವಾಗ ಜಾಗೃತೆ. ಇನ್ನು ಮಗಳಿದ್ದಾಳೆ, ಇವಳ ತಾಯಿ ಮನೆಗೆ ಹೋಗಿದ್ವಿ. ಮಗುನ ಬಾರಿ ಚಂದ ಶಾಸ್ತ್ರ ಪ್ರಕಾರ ವೆಲ್ಕಮ್ ಮಾಡಿದ್ರು. ಇವಾಗ ನಮಗೆ ಇದ್ದಿದ್ದು ಒಂದೇ ಚಾಲೆಂಜ್, ಬಿಗ್ ಬಾಸ್ ಆಫರ್ ಬಂದಿದೆ, ಕನ್ಫರ್ಮ್ ಇಲ್ಲ. ಬಿಟ್ರೆ ನನಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಮತ್ತೆ ನಾನು ಹೇಳಿದೆ 3 ತಿಂಗಳು ಯಾವುದೋ ಒಂದು ಸಿನಿಮಾ ಒಪ್ಕೊಂಡಿದ್ದೇನೆ, ಹಾಗಾಗಿ ನಾನು ಈ ಮಂತ್ ಎಂಡ್ ನಂತರ ಇಲ್ಲ, ನಾನು ಸಿನಿಮಾಕ್ಕೆ ಹೋಗ್ಬೇಕು, ಅದು ಬೇರೆ ಊರಲ್ಲಿ. ಹಾಗಾಗಿ ನಾಮಕರಣ, ತಾಯಿ ಮನೆಯಿಂದ ಗಂಡನ ಮನೆಗೆ ಹೋಗುವ ಶಾಸ್ತ್ರ ಎಲ್ಲ ಬೇಗ ಮುಗಿಸು ಅಂತೇಳಿ ಒಂದು 15 ದಿನದ ಒಳಗಡೆ ಎಲ್ಲಾನು ಮುಗಿಸಿದೀವಿ. ಹೋಗ್ಬೇಕಾ ಬೇಡವಾ, ಇವರು ಹೋಗುದೇ ಇಲ್ಲ ಅಂತ ಹೇಳಿದ್ರು, ಇನ್ನು ಈ ಟೈಮಲ್ಲಿ ಬಿಟ್ಟು ನಾನು ಹೋಗೋದಿಲ್ಲ ಅಂತ. ಇವಳು ಹುಟ್ಟಿದ ಟೈಮಲ್ಲಿ ಸಿಕ್ಕಿರೋ ಆಫರ್ನ ಯಾಕೆ ಮಿಸ್ ಮಾಡೋದು, ಸೊ ಅದಕ್ಕೋಸ್ಕರನೇ ಒಪ್ಕೊಂಡಿದ್ದಷ್ಟೇ. 45 ನೀರಿನ ಶಾಸ್ತ್ರ ಆಯಿತು, ಅದು ಹೇಗಾಯಿತು ಅಂತ ನೋಡ್ಕೊಂಬನ್ನಿ. ಮೇಕಪ್ ಮಾಡ್ಲಿಕ್ಕಿಲ್ಲ, ಇವತ್ತು ಮೇಕಪ್ ಮಾಡಿ. ಇವತ್ತಿನಿಂದ ಮೇಕಪ್. ಮದುವೆ ಆಗಿ ಮಗು ಆದ್ಮೇಲೆ ಗೌರಮ್ಮ. ಆ್ಯಕ್ಚುಲಿ ಇದು 40 ಡೇಸಲ್ಲಿ ಮಾಡುವಂತಹ ಕ್ರಮ. ನಾವು ಇದನ್ನು ಬೇಗ ಮಾಡ್ತಿದ್ದೀವಿ, ಯಾಕಂದರೆ ನಮ್ಮದು ಸ್ವಲ್ಪ ಕಮಿಟ್ಮೆಂಟ್ ಎಲ್ಲ ಉಂಟಂತ. ಅಲ್ಲಿ
ಅಲ್ಲಿಂದ ಇವಳು ತಾಯಿ ಮನೆಯಿಂದ ನಾವು ಮನೆಗೆ ಬಂದ್ವಿ. ಎಲ್ಲಿದ್ದಾಳೆ? ಅರಳಿ ಹೂವಂತೆ ಹೃದಯ ಮರಳಿ ಬಂದಂತೆ ಹರಿಯ. ಹೇಳು, ಅವಳಿಗೆ ಖುಷಿ ನೋಡಂತೆ. ಎಂತ ಹೆಸರು? ಪ್ರಸಿದ್ಧಿಗೆ ಎಷ್ಟು ಅಕ್ಕಂದಿರ ಆಡ್ಲಿಕ್ಕೆ. ತೊಟ್ಟಿಲಲ್ಲಿ ಮಗುವನ್ನು ಹಾಕೋದು. ಈ ತೊಟ್ಟಿಲಲ್ಲಿ ನಕ್ಷತ್ರ ಫಸ್ಟ್ ಮಲಗಿದ್ದ. ನಕ್ಷತ್ರನ ಅಜ್ಜ ಮಾಡಿಕೊಟ್ಟ ತೊಟ್ಟಿಲು. ನಮ್ಮ ಪ್ರಸಿದ್ಧಿ ಕೂಡ ಇದರಲ್ಲೇ ಮಲಗಿದ್ದಾಳೆ. ಬೆಳಕೆ ಬೆಳಕೆ ನೀನು ಯಾಕಿಂಗೆ ದೂರಾದೆ, ನಿನ್ನ ಜಾಗ ನಾನು ತುಂಬಿ ನನ್ನೋರ ನಸುಕಾಗಿರುವೆ. ಅವಮಾನ ಏನೇ ಬರಲಿ ಸಹಿಸುವೆ. ಕುಲದೇವಿಯನ್ನೇ ನಂಬಿ ಮನೆ ತುಂಬ ನಗುವ ತುಂಬಿ ಪ್ರಾಣನೇ ಕೊಟ್ಟು ಇವರ ಕಾಯುವೆ. ಸೊ ಇದಾಗಿತ್ತು ನನ್ನ ಡೆಲಿವರಿ ಈ ಬ್ಲಾಗ್. ಇಷ್ಟ ಆಗಿದ್ರೆ ಅಥವಾ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ತಡವಾಗಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ದಯವಿಟ್ಟು ಕ್ಷಮಿಸಿ. ಆದರೆ ನಾನು ನಿಮ್ಮ ಕ್ಷಮೆ ಕೇಳಿದಲ್ಲ, ನೀವರ್ ಕ್ಷಮೆ ಕೇಳಿ, ಯಾಕಂದರೆ ಇವಾಗ ಪ್ರಾಬ್ಲಮ್. ನೀವು ಕೇಳಿದ್ದಕ್ಕೆ, ನೀವು ಹೇಳಿರೋದಕ್ಕೇ ಇವಳು ಮತ್ತೆ ಈ ಲಾಗ್ನ ನಿಮಗೆ ಪ್ರೆಸೆಂಟ್ ಮಾಡಿದ್ದಾಳೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಅವತ್ತು ಪ್ರಸಿದ್ಧಿ ನೀನು ಹುಟ್ಟಿದ್ದೆ ಲಾಗ್, ನೀನು ಹುಟ್ಟಿರೋ ಲಾಗ್ ಇದು. ಈ ಲಾಗ್ ನಾನಿಲ್ಲಪ್ಪ, ಈ ಲಾಗ್ ನಾನಿಲ್ಲ ಅಂತ ಹೇಳ್ತಿದ್ದಾಳೆ. ಅವಳು ಓದ್ಲಾ, ನಾನಿಲ್ಲ ಈ ಲಾಗಲ್ಲಿ. ಟಡಾ.